ಹೇ ಗಾಯ್ಸ್, ವೆಲ್ಕಮ್ ಟು ವಿದ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತೊಂಡೆಕಾಯಿ ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ. ಸೊ ಮೊದಲಿಗೆ ಒಂದು 2 to 3 ಸ್ಪೂನ್ಸ್ ಆಫ್ ಆಯಿಲ್ ಹಾಕಿ ಸಾಸಿವೆ, ಉದ್ದಿನಬೇಳೆ, ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೊಳ್ಳಿ. ಸೊ ಎರಡು ಫ್ರೈ ಆಗೋ ಟೈಮಲ್ಲಿ ನೀವು ಚಾಪ್ ಮಾಡ್ಕೊಂಡಿರುವಂಥ ಆನಿಯನ್ ಹಾಕಿ ಇದ್ರ ಜೊತೆನೇ ಫ್ರೈ ಮಾಡಿ. ಓಕೆನಾ? ಸೊ ಈ ಪಾಯಿಂಟ್ ಆಫ್ ಟೈಮಲ್ಲಿ ಯಾವಾಗ ಬ್ರೌನಿಷ್ ಕಲರ್ ಟರ್ನ್ ಆಗುತ್ತೆ ಆನಿಯನ್, ಆಗ ನೀವು ಬ್ಯಾಡಗಿ ಮೆಣಸಿನ್ಕಾಯಿನ ಒಂದು 3ರಿಂದ 4 ಲೈಕ್ ಕಟ್ ಮಾಡಿ ಹಾಕ್ಕೊಳ್ಳಿ. ಸೊ ನಾವು ಈ ಪಲ್ಯಗೆ 1 kg ಆಗುವಷ್ಟು ತೊಂಡೆಕಾಯಿನ ತೊಗೊಂಡಿಟ್ಕೊಂಡಿದ್ದೀವಿ. ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ತೊಂಡೆಕಾಯಿಗಳನ್ನ ಈಗ ನಾವು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಇದ್ರ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ. ಒಂದು 2 to 5 ಮಿನಿಟ್ಸ್ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 15 to 20 ಮಿನಿಟ್ಸ್ ನಾವು ಇದನ್ನು ಫ್ರೈ ಆಗಿಬಿಡಬೇಕಾಗತ್ತೆ. ಸೊ 15 ನಿಮಿಷ ನಂತರ ಸ್ವಲ್ಪ ನೀರು ಬಿಟ್ಕೊಂಡಿರುತ್ತೆ, ಆಗ ನೀವು ಅರಿಶಿನ ಹಾಕೊಬಹುದು. ಟರ್ಮರಿಕ್ ಪೌಡರ್ ಒಂದು 1/2 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಅದ್ರ ಜೊತೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗತ್ತೆ. ಸೊ ಇದನ್ನು ನೀವು ಒಂದು 10 ಮಿನಿಟ್ಸ್ ಬೇಗ ಬಿಡಬೇಕಾಗತ್ತೆ. ಸೊ ಆಫ್ಟರ್ 10 ಮಿನಿಟ್ಸ್ ನೀವು ಚಿಲ್ಲಿ ಪೌಡರ್ ಹಾಕಬೇಕಾಗತ್ತೆ. 1 ಟೇಬಲ್ ಸ್ಪೂನ್ ಆಫ್ ಚಿಲ್ಲಿ ಪೌಡರ್, ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಆ್ಯಂಡ್ ಗರಂ ಮಸಾಲ ಇದು 1 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ಸೊ ಈ ಸ್ಪೈಸಸ್ ಎಲ್ಲ ನಿಮ್ಗೆ ಎಷ್ಟು ಬೇಕಾಗುತ್ತೋ, ಅಂದರೆ ನಿಮಗೆ ಎಷ್ಟು ಸ್ಪೈಸಸ್ ಜಾಸ್ತಿ ಇರಬೇಕಂದ್ರೆ ಜಾಸ್ತಿ ಹಾಕೊಬೋದು. ಸೊ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಅದೆಲ್ಲ ಚೆನ್ನಾಗಿ ಪಲ್ಯ ಗಿಡಿಬೇಕಾಗತ್ತೆ. ಸೊ ಎಲ್ಲ ಮಸಾಲೆ ಪಲ್ಯ ಗಿಡಿದ ಮೇಲೆ ಲಾಸ್ಟಲ್ಲಿ ನೀವು ತುರಿದಿಟ್ಕೊಂಡಿರುವಂಥ ಕೊಬ್ಬರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅಟ್ ದಿ ಎಂಡ್ ನಿಮಗೆ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್.